ಸರ್ಕಾರ ಈ ಏನು ಮಂಡನ ಮತ್ತು ಉದಾಹರಣೆ ಪೇಪರ್ಲೆಸ್ ಅಂತ ಜಾರಿಗೆ ತಂದಿದೆ. ಚಾಮರಾಜನಗರ ಪ್ರದೇಶದಲ್ಲಿ ಅದನ್ನ ಪ್ರಥಮವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ದಾಖಲೆಗಳನ್ನ ತಯಾರು ಮಾಡಲಿಕ್ಕೆ ಸಾಧ್ಯನ. ಮೊನ್ನೆ ನೂತನವಾಗಿ ಜಾರಿ ಮಾಡದಂತ 30ನೇ ತಾರೀಕು 4/2026 ಯಾವುದೇ ವ್ಯಕ್ತಿಯ ಸಹಿ ಇರುವುದಿಲ್ಲ. ಮೊದಲನೇ ಕೊಟ್ಟೋದಾಗಿರಲಿ ತೆಗೆದುಕೊಂಡೋದಾಗಿರಲಿ ಈ ಪೇಪರ್ನಲ್ಲಿ ಡಿಜಿಟಲೀಕರಣ ಅಂತ ಹೇಳ್ತಾರೆ. ಬರೇ ಓಟಿಪಿ ಮೇಲೆನೆ ಕೆಲಸ ಮಾಡೋಕ್ಕೆ ಸಾಧ್ಯನಾ? ನೋಂದಣಿಕೆಯನ್ನ ಕರೆಕ್ಟ್ ಮಾಡಿರೋ ಬಗ್ಗೆ ಸರ್ಟಿಫಿಕೇಟ್ ಇದೆ, ಅದಕ್ಕೂ ಡಿಜಿಟಲೀಕರಣ ಸರಿ ಅಂತ ಹೇಳ್ತಾ ಇದ್ದಾರೆ. 4ನೇದು ವ್ಯಕ್ತಿ ಆಧಾರದ ಓಟಿಪಿ ಕನ್ಫರ್ಮ್ ಮಾಡಿದಾಗ ಆಧಾರ್ ಕಾರ್ಡ್ನಲ್ಲಿ ಅವರು ಸುಮಾರು 10 ವರ್ಷ 15 ವರ್ಷ 20 ವರ್ಷ ಕೆಳಗಿನ ಫೋಟೋ ಇದ್ರೆ ಅದೇ ಫೋಟೋನೇ ಪ್ಲಸ್ ಆಗುತ್ತೆ. ಅವ್ರು ಈಗ ಇರ್ತಕ್ಕಂಥ ವ್ಯವಸ್ಥೆ ಏನು, ಯಾವ ರೂಪದಲ್ಲಿ ಇರಬೇಕಂದ್ರೆ ಚಾರ್ಜ್ ಇರ್ತಕ್ಕಂಥ ಫೋಟೋ ಬರೋದಿಲ್ಲ. ಎರಡನೇ ಆಮೇಲೆ ಸಾಕ್ಷಿದಾರರ ಸಹಿ ಕೂಡ ಇರೋದಿಲ್ಲ. ಇದು ಸರ್ಕಾರದೊಂದು ನೋಂದಣಿ ಆಗಿದೆ ಈ ಪತ್ರ. ಇದು ಎಷ್ಟು ಮಟ್ಟಿಗೆ ಭೌತಿಕವಾಗಿ ಎಷ್ಟು ಜನಸಂಖ್ಯೆ ಡಿಜಿಲಾಕರ್ನ ಬಳಸ್ತಾ ಇದ್ದಾರೆ. ಯಾವುದೇ ಪತ್ರ ಸರ್ಟಿಫೈಡ್ ಆಗಿದ್ದರೂ ಜೆರಾಕ್ಸ್ ಪ್ರತಿ ರೂಪದಲ್ಲಿ ಬರುತ್ತೆ. ಈ ಜೆರಾಕ್ಸ್ ಪ್ರತಿನ ಎಷ್ಟು ಮಟ್ಟಿಗೆ ಒರಿಜಿನಲ್ ಅಂತ ಹೇಳಿ ಮಾನದಂಡನ ಮಾಡಬೇಕು ಸರ್ಕಾರ. ಯಾವುದೇ ಬ್ಯಾಂಕಲ್ಲಿ ಇದಕ್ಕ ಮೌಲ್ಯತೆ ಇರುತ್ತಾ, ಜಲ್ದಿ ನಿಮ್ಮ ದಾಖಲೆಗಳಲ್ಲಿ ಯಾವ್ದಾದ್ರು ವ್ಯತ್ಯಾಸ ಆಗಿ ಕಳೆದೋಗಿರ್ತಕ್ಕಂಥ ಒಂದು ದಾಖಲೆನ ಸರ್ಟಿಫೈಡ್ ಕಾಪಿ ಕೊಟ್ರೆ ಇದು ಅಸಲ, ಇದು ಒರಿಜಿನಲ್ ಅಂತ ಬ್ಯಾಂಕ್ ಅವರು ಕೇಳ್ತಾರೆ. ಹಾಗಾದ್ರೆ ಇದಕ್ಕೆ ಏನಾಗುತ್ತೆ? ಯಾವ್ದಾದ್ರು ಬ್ಯಾಂಕ್ ಹೋಗೋದ ಹ್ಯಾಕರ್ಗಳನ್ನ ಹ್ಯಾಕ್ ಮಾಡಿ ಸಾಕಷ್ಟು ತೊಂದರೆಗಳನ್ನ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇದೆ. ತೊಂದರೆಗಳು ನಮ್ಮ ಆಸ್ತಿಯ ಒಂದು ನಿಖರತೆ ಮತ್ತು ಭೌತಿಕತೆ ಹಾಗೂ ಅಸಲು ಪತ್ರ ಅಲ್ಲದೆ ಇವರು ಕರ್ನಾಟಕ ಮತ್ತು ನೋಂದಣಿ ಕಾಯ್ದೆ ಇಲಾಖೆಯ ವತಿಯಿಂದ ಮಾಡತಕ್ಕಂಥದ್ದು ಎಷ್ಟು ಸಮಂಜಸ. ಯಾವ ರೀತಿ ದಾಖಲೆಯನ್ನು ಸರ್ಕಾರದಿಂದ ಒರಿಜಿನಲ್ ಅಂದ್ರೆ ಅಸಲು ಅಂತ ನಾವು ದೃಢೀಕರಿಸಬೇಕು. ಯಾವ ಅಧಿಕಾರಿ ಸಹಿ ಮಾಡಿದ್ದಾರೆ, ಅಧಿಕೃತವಾಗಿ ಮೊಹರ್ ಇದೆಯಾ ಅಥವಾ ಇಲ್ವಾ ಅಂತ ಒಂದು ಪೇಪರ್ ಕಾನ್ಸೆಪ್ಟ್ ನಿಲ್ಲಿಸಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನ ಸರಿಪಡಿಸಿ ರಾಜ್ಯ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಯಾರು ಅಥೆಂಟಿಕೇಶನ್ ಮಾಡೋದಿಲ್ಲ. ಇಲ್ಲಿವರೆಗೂ ನಮ್ಗೆ ಡಾಕ್ಯುಮೆಂಟ್ ಅಂತಂದ್ರೆ ಸೆಲ್ಲರು ಮತ್ತೆ ಬೈಯರು, ಕ್ರಯದಾರರು ಮತ್ತು ಖರೀದಿದಾರರು ಎಲ್ಲ ಪೇಜಲ್ಲೂ ಸಹಿ ಮಾಡ್ತಾ ಇದ್ರು. ಸಹಿ ಮಾಡಿದ್ಮೇಲೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬರ್ತಾ ಇದ್ರು. ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಂದು ಫೋಟೋ ಇಂಪ್ರೆಷನ್ ಆದ್ಮೇಲೆ ಪಕ್ಕದ ಕಾಲಂನಲ್ಲಿ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಅವರನ್ನ ಗುರುತಿಸುವವರು ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಂದು ಅವರು ಕೂಡ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಆ ದಾಖಲಾತಿಗಳನ್ನ ಸೀಲು ಸಹಿಗಳೆಲ್ಲ ಆಗಿರೋದ್ರಿಂದ ಅದನ್ನ ವಾಪಸ್ ಯಾರು ಪರ್ಚೇಸರ್ ಇರ್ತಾರೆ ಅವ್ರಿಗೆ ಅದನ್ನ ತಗೊಳ್ತಾ ಇದ್ರು. ಸರ್ಕಾರಕ್ಕೆ ಸ್ಟ್ಯಾಂಪ್ ಮಾಡಿ ಲಕ್ಷಾಂತರ ರೂಪಾಯಿ ಕಟ್ಟದ ಮೇಲೆ ಅಸಲು ದಾಖಲೆ ಕಾಗದ ಪತ್ರ ಅಂತ ಕೊಡ್ತಾ ಇದ್ರು. ಆ ಡಾಕ್ಯುಮೆಂಟ್ ನ ಎಲ್ಲ ಕಡೆ ಬ್ಯಾಂಕ್ಗಳಾಗ್ಲಿ ಕೋರ್ಟ್ನಲ್ಲಾಗ್ಲಿ ಮಾನ್ಯ ಮಾಡ್ತಾ ಇದ್ರು. ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಾವು ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕನ ಪಾವತಿ ಮಾಡಿ ನಾವು ಡಿಜಿಟಲ್ ಮೂಲಕ ಫೋಟೋ ಹಿಡಿದು ಇದನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಸಬ್ಮಿಷನ್ ಇದನ್ನ ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ್ಮೇಲೆ ಮತ್ತೆ OTP ತಗೊಳ್ಬೇಕು. ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಆಗುತ್ತೆ ಅಂತ ಕಾನೂನು ಯೋಜನೆಯಾಗಿ ಕನ್ಸಲ್ಟೇಷನ್ ಮಾಡಿದಿರಾ ನಮ್ಮ ಅಭಿಮತ ಆಗಿರುತ್ತೆ. ದಯಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ತಾವುಗಳು ಎಲ್ಲ ಕಾರ್ಯಕ್ರಮವನ್ನು ಇದುವರೆಗೂ ಸಹ ಬೆಂಗಳೂರಿನ ಗಾಂಧಿನಗರ ಉಪನಗರ ಕಚೇರಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಶುರು ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ ನ ಮಾತ್ರ ನೀವು ಚಾಮರಾಜನಗರ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕಡಿಮೆ ಡಾಕ್ಯುಮೆಂಟ್ ಆಗುತ್ತೆ. ತಮಿಳುನಾಡಲ್ಲಿ ಯಾರು ಡಾಕ್ಯುಮೆಂಟ್ ಬರೀತಾರೆ ಅವ್ರದ್ದು ಮಾತ್ರ ಫೋಟೋ, ಡಿಜಿಟಲ್ ಸಿಗ್ನೇಚರ್ ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ವ್ಯವಸ್ಥೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ? ನಾವು ಇದೇ ರೀತಿಯ ನಂಬಿಕೊಂಡು ಲಕ್ಷಾಂತರ ಜನ ಇದೀವಿ ಸ್ವಾಮಿ, ಸಾವಿರಾರು ಜನ ಇದನ್ನ ಲೈಸೆನ್ಸ್ ತಗೊಂಡು ಕೆಲಸ ಮಾಡ್ತಾ ಇದೀವಿ. ನಮ್ಮ ಸಹಾಯಕ್ಕಾಗಿ ಲಕ್ಷಾಂತರ ಜನ ಇದ್ದಾರೆ. ಅವರು ನಮ್ಮ ಲಕ್ಷಾಂತರ ಕುಟುಂಬ ಬೀದಿಗೆ ಬರ್ತಾರೆ. ದಯಮಾಡಿ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಪೇಪರ್ಲೆಸ್ ನಲ್ಲಿ ನಮ್ಗೆ ಯಾವುದೇ ಮಾನ್ಯತೆಯನ್ನ ಕೊಡದೆ ಸ್ವಯಂ ಪ್ರೇರಣೆಯಲ್ಲಿ ಮಾಡಬಹುದು ಅಂದ್ರೆ ಎಷ್ಟು ಮಟ್ಟಿಗೆ ಅಧಿಕೃತವಾಗಿ ಯಾರು ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರ ಗಮನಕ್ಕೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲದರ ನಡುವೆ ಸರ್ಕಾರ ನಾವು ಆಗ್ರಹಪಡಿಸ್ತಾ
ಇರೋದೇನೆಂದ್ರೆ ಇದನ್ನೇ ನಂಬಿಕೆ ಇರತಕ್ಕಂಥ ಕರ್ನಾಟಕ ರಾಜ್ಯಾದ್ಯಂತ 10,000 ಜನ ನಾವಿದ್ದೀವಿ. ಸಹಾಯಕರಾಗಿ, ಕಂಪ್ಯೂಟರ್ ಆಪರೇಟರ್ಗಳಾಗಿ ಹಾಗೂ ಸಹಾಯಕರಲ್ಲಿ ಇದ್ದು ಸುಮಾರು ಲಕ್ಷಾಂತರ ಕುಟುಂಬಗಳು ನಾವು ಈ ಒಂದು ಯಾವುದೇ ಪ್ರತಿಫಲ ಸರ್ಕಾರದಿಂದ ಅನುದಾನ ಕೇವಲ ಸ್ವಯಂ ಉದ್ಯೋಗವನ್ನ ನಿರ್ವಹಣೆ ಮಾಡ್ತಾ ಬಂದಿದ್ದೀವಿ. ಕೇವಲ ಈ ಒಂದು ಬರವಣಿಗೆ ನಾವು ಕೂಡ ಕೇಳ್ತಾ ಇರೋದು ಅಕ್ಕಪಕ್ಕ ನೆಲ ರಾಜ್ಯದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನ ಬರದ ರೀತಿಯಲ್ಲಿ ನಮ್ಮನ್ನ ನಿರ್ವಹಣೆ ಮಾಡಿದಾರೋ ಆ ಒಂದು ವ್ಯವಸ್ಥೆಯನ್ನ ಅವರು ಮಾಡ್ಕೊಳ್ಬೇಕಂತ ನಾವು ಹಲವಾರು ಬಾರಿ ನಾವು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಮನೆಯನ್ನು ಸಾಕಷ್ಟು ಸಾರಿ ಸಲ್ಲಿಸಿದ್ದೀವಿ. ಅವರು ಯಾವುದೇ ಗಣನೆಗೆ ತೆಗೆದುಕೊಳ್ಳದೇ ಅವರಿಗೆ ಯಾವ ರೀತಿ ಅಕ್ಕಪಕ್ಕ ಇರ್ತಕ್ಕಂಥದ್ದು ತೋರಿಸಿದಾಗ ಅದೇ ರೀತಿ ನಡೀತಾರೆ. ನಾವು ಸುಮಾರು 1.5 ವರ್ಷದಿಂದ ಅವರಿಗೆ ಮನವಿಯನ್ನ 7-8 ಬಾರಿ ಕೊಟ್ಟಿದ್ದೀವಿ. ಯಾವುದೇ ರೀತಿಯ ಪ್ರಕ್ರಿಯೆಯನ್ನ ನೀಡಿಲ್ಲ, ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಕಂದಾಯ ಸಚಿವರಿಗೆ ಈ ಮೂಲಕ ನಾವು ವಿನಂತಿ ಅಥವಾ ಉಗ್ರ ಹೋರಾಟವನ್ನ ನಾವು ಕೈಗೊಳ್ಳಬಾರ್ದು. ನಮಗೆ ಕೊಟ್ಟಿರ್ತಕ್ಕಂಥ ಪರವಾನಗಿಯಲ್ಲ, ಈಗಿರ್ತಕ್ಕಂಥ ಡಿಜಿಟಲೀಕರಣದಲ್ಲಿ ನಮಗೆ ಸಂಪೂರ್ಣವಾಗಿ ಒಂದು ಲಾಗಿನ್ ವ್ಯವಸ್ಥೆ ಐಡಿಯನ್ನ ಕೊಟ್ಟು ಲಾಗಿನ್ ವ್ಯವಸ್ಥೆ ಮಾಡಿ ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನ ಸಚಿವರಿಗೆ ನೀಡಿ ನಮಗೆ ಲಾಗಿನ್ ಅನ್ನ ಕೊಡಬೇಕು. ಪರವಾನಗಿ ಪಡೆದ ದಸ್ತುಗಳನ್ನು ಒಕ್ಕೂಟವು ಅದನ್ನು ಪೆನ್ಲೆಸ್ ಅಂತ ಕರೀತಾರೆ. ಪೇಪರ್ಲೆಸ್ ಅಲ್ಲ, ಅದು ಪೆನ್ಲೆಸ್. ಯಾರು ಭೌತಿಕವಾಗಿ ಸಹಿ ಮಾಡೋದಿಲ್ಲ, ಅದಕ್ಕೆ ಯಾರು ಮಾನ್ಯತೆ ಇರೋದಿಲ್ಲ. ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ಒಕ್ಕೂಟದ ಪರವಾಗಿ ಉಗ್ರ ಹೋರಾಟವನ್ನ ಆಚರಿಸಬೇಕು. ಮನಗಂಡು ನಮಗೆ ನೀಡಬೇಕಾಗಿರ್ತಕ್ಕಂಥ ಸವಲತ್ತನ್ನ ಸಂಪೂರ್ಣವಾಗಿ ನೀಡಿ ಒಂದು ಲಾಗಿನ್ ಮತ್ತು ಡಿಜಿಟಲಿ ನಮ್ಮ DNC ಸಿಗ್ನೇಚರ್ ಕೂಡ ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಒಂದು ವೇಳೆ ಇದೇ ರೀತಿ ಅವರು ನಮ್ಮನ್ನ ನಿರ್ಲಕ್ಷ್ಯವನ್ನ ತೋರಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡಿ ನಮ್ಮ ಅಸ್ತಿತ್ವ, ನಮ್ಮ ಉಳಿವಿಗೋಸ್ಕರ ಹೋರಾಟವನ್ನ ನಾವು ಮಾಡುವ ಎಚ್ಚರಿಕೆಯನ್ನ ನೀಡಿದ